ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರದ ಬಗ್ಗೆ ನೋಡ್ತಾ ಬರ್ತಾ ಇದ್ವಿ. ಇವಾಗ ಮುಂದಿನ ಚಾಪ್ಟರ್ ಯಾವುದಂದರೆ ಕರ್ನಾಟಕದ ಭೂ ಸಂಪತ್ತು ಮತ್ತು ವ್ಯವಸಾಯ. ಇಲ್ಲಿ ಭೂಬಳಕೆ ಅಂತ ಅಂದರೆ ಏನಂತ ನೋಡ್ತಾ ಬರೋಣ. ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನೇ ಏನಂತ ಕರಿತೀವಿ? ಭೂಬಳಕೆ ಅಂತ ಕರಿತೀವಿ. ಭೂಬಳಕೆಯ ಮಾದರಿಗಳನ್ನು ನೋಡ್ತಾ ಬರೋದಾದರೆ, ಕಲಬುರಗಿ ಜಿಲ್ಲೆಯು ರಾಜ್ಯದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. ನಂತರ ಬೆಳಗಾವಿ, ನಂತರ ವಿಜಯಪುರ, ತುಮಕೂರು ಮತ್ತು ರಾಯಚೂರು ಜಿಲ್ಲೆಗಳಿವೆ. ನೋಡಿ, ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಯಾವ ಜಿಲ್ಲೆ ಹೊಂದಿದೆ ಅಂದರೆ ಕಲಬುರಗಿ ಜಿಲ್ಲೆ ಹೊಂದಿದೆ. ಕನಿಷ್ಠ ಸಾಗುವಳಿ ಭೂಮಿಯನ್ನು ಹೊಂದಿರುವಂಥ ಜಿಲ್ಲೆ ಯಾವುದಂತ ಪ್ರಶ್ನೆಗೆ ಇದ್ದರೆ ನೀವು ಏನಂತ ಆನ್ಸರ್ ಮಾಡಬೇಕು? ಬೆಂಗಳೂರು ನಗರ ಅಂತ ಆನ್ಸರ್ ಮಾಡಬೇಕು. ನೋಡಿ, ಕನಿಷ್ಠ ಸಾಗುವಳಿ ಭೂಮಿಯನ್ನು ಹೊಂದಿದ ಜಿಲ್ಲೆ ಬೆಂಗಳೂರು ನಗರ. ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಕಲಬುರಗಿ. ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಎರಡನೇ ಜಿಲ್ಲೆ ಬೆಳಗಾವಿ ಆದರೆ ಮೂರನೇ ಜಿಲ್ಲೆ ವಿಜಯಪುರ. ಇವಾಗ ಅರಣ್ಯ ಪ್ರದೇಶದ ಬಗ್ಗೆ ನೋಡ್ತಾ ಬರೋಣ. ಅರಣ್ಯ ಪ್ರದೇಶ ಅತಿ ಹೆಚ್ಚು ಯಾವ ಜಿಲ್ಲೆ ಹೊಂದಿತ್ತಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಹೊಂದೈತಿ. ಯಾವ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆ. ತದನಂತರ ಶಿವಮೊಗ್ಗ ಎರಡನೇ ಸ್ಥಾನ, ಚಾಮರಾಜನಗರ ಮೂರನೇ ಸ್ಥಾನದಲ್ಲಿ ಐತಿ. ನೆಕ್ಸ್ಟ್ ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಬಳ್ಳಾರಿ. ಇಲ್ಲಿ ನೀವು ಏನು ನೆನಪಿಟ್ಕೋಬೇಕಪ್ಪ ಅಂದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ. ಇದನ್ನು ಏನಂತ ಆನ್ಸರ್ ಮಾಡಬೇಕು? ಉತ್ತರ ಕನ್ನಡ ಅಂತ ಆನ್ಸರ್ ಮಾಡಬೇಕು. ಇನ್ನೊಂದು ಏನಪ್ಪ ಅಂದರೆ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ವಿಜಯಪುರ ಅಥವಾ ಬಿಜಾಪುರ ಜಿಲ್ಲೆ. ಈ ಬಿಜಾಪುರ ಜಿಲ್ಲೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದ್ದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಉತ್ತರ ಕನ್ನಡ. ನೆಕ್ಸ್ಟ್, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ನೋಡಿ ಫ್ರೆಂಡ್ಸ್, ಸಾಗುವಳಿ ಅಂದರೆ ಭೂಮಿಯನ್ನು ಉಳುಮೆ ಮಾಡಿ ನಾವೇನಾದರೂ ಬೆಳೆಯುವುದನ್ನು ಸಾಗುವಳಿ ಅಂತ ಕರಿತೀವಿ. ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂದರೆ ಸಾಗುವಳಿ ಮಾಡೋಕ್ಕೆ ಇರಲಾರ್ದ ಭೂಮಿಯಲ್ಲಿ ಜಾಸ್ತಿ ಐತಪ್ಪ ಅಂದರೆ ಬೆಂಗಳೂರು ನಗರ. ನೋಡಿ, ಬೆಂಗಳೂರು ನಗರವು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅನ್ನು ಹೆಚ್ಚು ಹೊಂದೈತಿ. ಅಂದರೆ ಅಲ್ಲಿ ಸಾಗುವಳಿ ಮಾಡೋಕ್ಕೆ ಭೂಮಿನೇ ಇಲ್ಲ. ಎಲ್ಲಿ? ಬೆಂಗಳೂರು ನಗರದಲ್ಲಿ. ನೆಕ್ಸ್ಟ್, ಅತಿ ಕಡಿಮೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ವಿಸ್ತೀರ್ಣವಾಗಿ ನೋಡ್ತಾ ಬರೋದಾದರೆ ಬೀದರ್ ಜಿಲ್ಲೆ ಐತಿ. ಯಾವ ಜಿಲ್ಲೆ? ಬೀದರ್ ಜಿಲ್ಲೆ. ನೆಕ್ಸ್ಟ್ ನೋಡಿ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಜಾಸ್ತಿ ಆಗೋ ಕಾರಣಗಳು ಏನಪ್ಪ ಅಂದರೆ ಅಲ್ಲಿ ಏನೇನು ನಿರ್ಮಾಣ ಆಗಿರ್ತೈತೆ ಅಂದರೆ ರೈಲು ಮಾರ್ಗ ನಿರ್ಮಾಣ ಆಗಿರ್ತೈತಿ, ರಸ್ತೆ ಮಾರ್ಗ ನಿರ್ಮಾಣ ಆಗಿರ್ತೈತಿ, ವಸತಿ ಕೈಗಾರಿಕೆಗಳು, ನೀರಾವರಿ ಯೋಜನೆಗಳು. ಇವುಗಳಿಂದ ಏನಾಗಿರ್ತೈತಿ? ಸಾಗುವಳಿಗೆ ಭೂಮಿ ಇಲ್ಲದೇ ಇರುವ ಹಾಗೆ ಆಗಿರ್ತೈತಿ. ಸಾಗುವಳಿ ಮಾಡದ ಇತರೆ ಭೂಮಿ ಅಂದರೆ ಸಾಗುವಳಿಯನ್ನು ಮಾಡಲಾರ್ದ ಬೇರೆ ಒಂದು ಕೆಲಸಗಳಿಗೆ ಭೂಮಿಯನ್ನು ಬಳಸಿರ್ತೀವಿ. ಯಾವ್ಯಾವ ಕೆಲಸಗಳಿಗೆಪ್ಪ ಅಂದರೆ ಕಾಯಂ ಗೋಮಾಳ ವೃಕ್ಷ ಮತ್ತು ತೋಪುಗಳು ಇವುಗಳಿಗೆ ಬರ್ತೈತಿ. ಅಲ್ಲಿ ಸಾಗುವಳಿ ಮಾಡದ ಇತರೆ ಭೂಮಿಯಲ್ಲಿ ಇವು ಬರ್ತವೆ. ಅವುಗಳಲ್ಲಿ ಶಿವಮೊಗ್ಗ, ತುಮಕೂರು, ಚಿಕ್ಕಮಗಳೂರು, ಚಿತ್ರದುರ್ಗ, ಕೋಲಾರ ಜಿಲ್ಲೆಗಳಲ್ಲಿ ಇವೇನು ಸಾಗುವಳಿ ಮಾಡದ ಇತರೆ ಭೂಮಿ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು ಸಾಗುವಳಿ ಮಾಡದ ಇತರೆ ಭೂಮಿ ಎಲ್ಲಿ ಕನಿಷ್ಠ ಕಂಡುಬರ್ತೈತಪ್ಪ ಅಂದರೆ ಗದಗ, ಬಾಗಲಕೋಟೆ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಇದು ಕನಿಷ್ಠ ಕಂಡುಬರ್ತೈತಿ. ಅದೇ ರೀತಿಯಾಗಿ ಬೀಳು ಭೂಮಿ ಅಂತ ಅಂದರೆ ಏನು ಅನ್ನೋದನ್ನು ಮೊದಲು ನೋಡ್ತಾ ಬರೋಣ. ನೋಡಿ ಫ್ರೆಂಡ್ಸ್, ಬೀಳು ಭೂಮಿ ಅಂದರೆ ಸಾಕಷ್ಟು ವರ್ಷಗಳವರೆಗೆ ಅಲ್ಲಿ ಯಾವುದೇ ಬೆಳೆಯನ್ನು ಬೆಳೆಯದೇ ಇರುವಂಥ ಭೂಮಿಗೆ ಬೀಳು ಭೂಮಿ ಅಂತ ಕರಿತೀವಿ. ಕಾಮನ್ನಾಗಿ ಎಲ್ಲರಿಗೂ ಬೀಳು ಭೂಮಿ ಅಂದರೆ ಅನ್ನೋದು ರೈತರ ಮಕ್ಕಳಿಗೆ ಗೊತ್ತಿರ್ತೈತಿ. ಇಲ್ಲಿ ನೋಡಿ, 2 ಮತ್ತು 3 ವರ್ಷಗಳಿಂದ ಹೆಚ್ಚು ಅವಧಿಯವರೆಗೆ, ನೋಡಿ 2 ಮತ್ತು 3 ವರ್ಷಗಳಿಗಿಂತ ಹೆಚ್ಚು ಅವಧಿಯವರೆಗೆ ನಿರಂತರವಾಗಿ ಸಾಗುವಳಿಯಾಗದ ಭೂಮಿಯನ್ನು ಏನಂತ ಕರಿತೀವಿ? ಬೀಳು ಭೂಮಿ ಅಂತ ಕರಿತೀವಿ. ಬೀಳು ಭೂಮಿ ಅಂತ ಗೊತ್ತಾಯ್ತಾ? 2 ಅಥವಾ ಎರಡಕ್ಕಿಂತ ಹೆಚ್ಚು ವರ್ಷಗಳ ಅವಧಿವರೆಗೆ ಅಲ್ಲಿ ಯಾವುದೇ ಬೆಳೆಯನ್ನು ಬೆಳೆದಿರಲ್ಲ ಅಂಥ ಭೂಮಿಗೆ ಏನಂತ ಕರಿತೀವಿ? ಬೀಳು ಭೂಮಿ ಅಂತ ಕರಿತೀವಿ. ನೆಕ್ಸ್ಟ್, ಅಧಿಕ ಬೀಳು ಭೂಮಿ ಯಾವ ಜಿಲ್ಲೆ ಹೊಂದೈತಪ್ಪ ಅಂದರೆ ಕಲಬುರಗಿ ಜಿಲ್ಲೆ ಹೊಂದೈತಿ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಮೈಸೂರು, ಉತ್ತರ ಕನ್ನಡ, ಉಡುಪಿ ಈ ಜಿಲ್ಲೆಗಳು ಕಡಿಮೆ ಬೀಳುಭೂಮಿಯನ್ನು ಹೊಂದಿದವು.
ಕಡಿಮೆ ಬೀಳುಭೂಮಿ ಯಾವ ಒಂದಪ್ಪ ಅಂದರೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಮೈಸೂರು. ಅದರಲ್ಲೂ ಅತಿ ಕಡಿಮೆ ದಕ್ಷಿಣ ಕನ್ನಡ. ಅತಿ ಹೆಚ್ಚು ಬೀಳುಭೂಮಿ ಕಲಬುರಗಿ. ಹೌದಾ? ಇಲ್ಲಿ ನೋಡಿ, ಅತಿ ಹೆಚ್ಚು ಅರಣ್ಯಕ್ಕೆ ಇದ್ರಪ್ಪ ಅಂದ್ರೆ ಉತ್ತರ ಕನ್ನಡ ಅಂತ ಹಾಕಬೇಕು. ಯು ಕೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ. ಅತಿ ಕಡಿಮೆ ಅರಣ್ಯಕ್ಕೆ ಇದ್ದರೆ ವಿಜಯಪುರ ಅಂತ ಹಾಕಬೇಕು. ಹೌದಾ? ಅತಿ ಹೆಚ್ಚು ಬೀಳುಭೂಮಿಯನ್ನು ಹೊಂದಿರುವಂಥ ಜಿಲ್ಲೆ ಕಲಬುರಗಿ. ಅತಿ ಕಡಿಮೆ ಬೀಳುಭೂಮಿ ದಕ್ಷಿಣ ಕನ್ನಡ. ಇವು ನೆನಪಲ್ಲಿ ಇಟ್ಕೊರಿ. ನೆಕ್ಸ್ಟ್, ರಾಜ್ಯದಲ್ಲಿ ಬೀಳುಭೂಮಿಯ ಪ್ರಮಾಣ ಎಷ್ಟೈತಪ್ಪ ಅಂದರೆ 11.83% ಐತಿ. ನೆಕ್ಸ್ಟ್, ಇವಾಗ ಬೀಳುಭೂಮಿಯ ಬಗ್ಗೆ ಮತ್ತು ಮುಗಿತು. ಕರ್ನಾಟಕದ ಭೂಬಳಕೆ ಮುಗಿತು. ಇವಾಗ ಕರ್ನಾಟಕದ ವ್ಯವಸಾಯವನ್ನು ನೋಡ್ತಾ ಬರೋಣ. ಕರ್ನಾಟಕದ ವ್ಯವಸಾಯ, ಮೊದಲಿಗೆ ವ್ಯವಸಾಯ ಅಂದರೆ ಏನಂತ ನೋಡೋಣ. ಭೂಮಿಯನ್ನು ಉಳುಮೆ ಮಾಡಿ ಅಲ್ಲಿ ಬೆಳೆಯನ್ನು ಬೆಳೆಯುವುದಕ್ಕೆ ಏನಂತ ಕರಿತೀವಿ? ವ್ಯವಸಾಯ ಅಂತ ಕರಿತೀವಿ. ನೋಡಿ, ಹೊಲದಲ್ಲಿ ಏನು ಮಾಡ್ತೀರಿ? ಹೊಲದಲ್ಲಿರುವಂಥ ಭೂಮಿಯನ್ನು ಉಳುಮೆ ಮಾಡಿ ತದನಂತರ ಅದರಲ್ಲಿ ಬೆಳೆಯನ್ನು ಬೆಳೀತಾರಲ್ಲ, ಅದಕ್ಕೆ ಏನಂತ ಕರೀತಾರೆ? ವ್ಯವಸಾಯ ಅಂತ ಕರೀತಾರೆ. ವ್ಯವಸಾಯದ ಜೊತೆ ಇನ್ನೂ ಏನೇನು ಸೇರ್ತಾವಪ್ಪ ಅಂದ್ರೆ ಪಶುಪಾಲನೆ, ಅಂದರೆ ನೀವು ಆಕಳು, ಎಮ್ಮೆ, ಕುರಿ ಏನೋ ಸಾಕಣೆ ಮಾಡ್ತಿರಲ್ಲ, ಅದು ಕೂಡ ಪಶುಪಾಲನೆ. ನೆಕ್ಸ್ಟ್, ಕೋಳಿ ಸಾಕಣೆ, ಜೇನು ಸಾಕಣೆ, ಮೀನುಗಾರಿಕೆ ಮತ್ತು ರೇಷ್ಮೆ ಕೃಷಿ. ಇವೆಲ್ಲವೂ ಕೂಡ ಯಾವುದಕ್ಕೆ ಸೇರಿವೆ? ವ್ಯವಸಾಯಕ್ಕೆ ಸೇರಿವೆ. ನೋಡಿ, ವ್ಯವಸಾಯ ಅಂದರೆ ಕೇವಲ ಭೂಮಿಯನ್ನು ಉಳುಮೆ ಮಾಡಿ ಬೆಳೆ ಬೆಳೆಯುವುದು ಮಾತ್ರವಲ್ಲ, ಅದರ ಜೊತೆಗೆ ಪಶುಪಾಲನೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಜೇನು ಸಾಕಾಣಿಕೆ ಆಗಿರ್ಬೋದು, ಮೀನುಗಾರಿಕೆ ಹಾಗೂ ಕೃಷಿ, ಯಾವುದು ರೇಷ್ಮೆ ಕೃಷಿ, ಇವೆಲ್ಲವೂ ಕೂಡ ವ್ಯವಸಾಯಕ್ಕೆ ಸೇರಿವೆ. ಅತಿ ಹೆಚ್ಚು ಗ್ರಾಮೀಣ ಭಾಗದ ಜನರು ಏನು ಮಾಡ್ತಾರತ್ತ? ವ್ಯವಸಾಯವನ್ನು ಅವಲಂಬಿಸಿದ್ದಾರೆ. ನೋಡಿ, ನಗರ ಭಾಗದ ಜನರು ಜಾಸ್ತಿ ಅವಲಂಬಿಸಿದ್ದಾರೋ ಕೃಷಿಯ ಮೇಲೆ, ಅಥವಾ ಗ್ರಾಮೀಣ ಭಾಗದ ಜನರು ಅತಿ ಹೆಚ್ಚು ಕೃಷಿಯ ಮೇಲೆ ಅವಲಂಬಿಸಿದ್ದಾರೆ ಅಂದರೆ ಗ್ರಾಮೀಣ ಭಾಗದ ಜನರೇ ಅತಿ ಹೆಚ್ಚು ಕೃಷಿ ಅಥವಾ ವ್ಯವಸಾಯದ ಮೇಲೆ ಅವಲಂಬಿಸಿದ್ದಾರೆ. ನೆಕ್ಸ್ಟ್, ಈ ಕೃಷಿ ಎಂಬ ಪದ ಎಲ್ಲಿಂದ ಬಂತಪ್ಪ ಅಂದರೆ ಆಂಗ್ಲ ಭಾಷೆಯ ಸಂವಾದಿಯಾದಂಥ ಆಂಗ್ಲ ಭಾಷೆಯ ಅಗ್ರಿಕಲ್ಚರ್ನ ಸಂವಾದಿಯಾಗಿದೆ ಕೃಷಿ ಎಂಬ ಪದ. ಈ ಅಗ್ರಿಕಲ್ಚರ್ ಎಂಬ ಪದ ಯಾವುದರಿಂದ ಬಂತಪ್ಪ ಅಂದರೆ ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಅಗ್ರಿಕಲ್ಚರ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಅಗೇರ್ ಮತ್ತು ಕಲ್ಚರ್ ಎಂಬ 2 ಪದಗಳಿಂದ ಬಂದಿದೆ. ಅಗ್ರಿಕಲ್ಚರ್ ಲ್ಯಾಟಿನ್ ಭಾಷೆಯ ಅಗೇರ್ ಮತ್ತು ಕಲ್ಚರ್ ಎಂಬ ಪದಗಳಿಂದ ಬಂದಿದೆ. ಈ ಅಗ್ರಿಕಲ್ಚರ್ ಎಂಬ ಪದದ ಅರ್ಥ ಏನಪ್ಪ ಅಂದರೆ ವ್ಯವಸಾಯವನ್ನು ಮಾಡುವ ಸಂಸ್ಕೃತಿ ಎಂದರ್ಥ. ಅಗ್ರಿಕಲ್ಚರ್ ಪದದ ಅರ್ಥ ಏನು? ವ್ಯವಸಾಯವನ್ನು ಮಾಡುವ ಸಂಸ್ಕೃತಿ ಎಂದರ್ಥ. ಹೌದಾ? ಕೃಷಿಯ ಮಹತ್ವ ಅಥವಾ ಪ್ರಯೋಜನವನ್ನು ನೋಡ್ತಾ ಬರೋದಾದರೆ, ನಾವು ಕೃಷಿಯನ್ನು ಮಾಡುವುದರಿಂದ ನಮಗೆ ಏನೇನು ಪ್ರಯೋಜನ ಆಗ್ತೈತಿ ಅನ್ನೋದನ್ನು ನೋಡೋಣ. ಇವಾಗ ಜೀವನ ನಿರ್ವಹಣೆಗೆ ಮೂಲಾಧಾರ. ನೋಡಿ ಫ್ರೆಂಡ್ಸ್, ಜೀವನ ನಿರ್ವಹಣೆಗೆ ಕೃಷಿ ಒಂದು ಮೂಲಾಧಾರ. ನೋಡಿ, ಅತಿ ಹೆಚ್ಚು ಗ್ರಾಮೀಣ ಭಾಗದ ಜನರು ಏನು ಮಾಡ್ತಾರೆ? ಕೃಷಿಯನ್ನು ಅವಲಂಬಿಸಿದ್ದಾರೆ. ಅವರಿಗೆ ಏನಾದರೂ ಆಹಾರ ಧಾನ್ಯ ಆಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು, ಅವ್ರಿಗೇನಾದರೂ ಬೇಕಾಗಿತ್ತಪ್ಪ ಅಂದರೆ ಅವರು ತಮ್ಮ ಹೊಲದಲ್ಲಿ ಬೆಳೆದು ತಮ್ಮ ಜೀವನ ನಿರ್ವಹಣೆಗೆ ಬಳಸ್ಕೋತಾರೆ. ಅದೇ ರೀತಿಯಾಗಿ ಉದ್ಯೋಗಾವಕಾಶ ನೀಡಿದೆ. ನೋಡಿ, ಕೃಷಿ ಒಂದು ಉದ್ಯೋಗಾವಕಾಶವನ್ನು ನೀಡಿದೆ. ಯಾವ ರೀತಿಯಪ್ಪ ಅಂದರೆ ನೋಡಿ, ಭೂಮಿಯನ್ನು ಉಳುಮೆ ಮಾಡಬೇಕಾದ್ರಪ್ಪ ಅಂದರೆ ಏನು ಬೇಕಾಗ್ತೈತಿ? ನಮಗೆ ಎತ್ತುಗಳ ಸಹಾಯ ಬೇಕಾಗ್ತೈತಿ, ನೇಗಿಲು ಬೇಕಾಗ್ತೈತಿ. ಇತ್ತೀಚೆಗೆ ಟ್ರ್ಯಾಕ್ಟರ್ಗಳನ್ನು ಬಳಸ್ತಾ ಇದ್ದೀವಿ. ಅಲ್ಲಿ ಏನಾಗ್ತೈತಿ? ಉದ್ಯೋಗ ಸೃಷ್ಟಿ ಆಗ್ತೈತಿ. ನೆಕ್ಸ್ಟ್, ಬೆಳೆಯನ್ನು ಬೆಳೆದ ನಂತರ ಕಳೆ ತೆಗಿಯೋಕ್ಕಾಗಿರ್ಬೋದು, ಎಣ್ಣೆ ಹೊಡೆಯೋಕ್ಕಾಗಿರ್ಬೋದು, ಅಲ್ಲಿ ಕೂಡ ನಾವೇನು ಮಾಡ್ತೀವಿ? ಉದ್ಯೋಗದಾತರನ್ನು ಅವಲಂಬಿಸ್ತೀವಿ. ಅಂದರೆ ಆಳುಗಳತ್ತ ಕರಿತೀವಲ್ಲ, ಉದ್ಯೋಗದಾತರನ್ನು ಅವಲಂಬಿಸಿ ಅಲ್ಲಿ ಉದ್ಯೋಗಾವಕಾಶ ಏನಾಗ್ತೈತಿ? ಸೃಷ್ಟಿ ಆಗ್ತೈತಿ. ಕಳೆ ಕೀಳೋದಾಗಿರ್ಬೋದು, ನೆಕ್ಸ್ಟ್ ಕೊಯ್ಲು ಮಾಡುವಾಗೂ ಕೂಡ ನಾವೇನು ಉದ್ಯೋಗದಾತರನ್ನು ಬಳಸ್ಕೋತೀವಿ. ಅಲ್ಲಿಂದ ಏನಾಗ್ತೈತಿ? ಉದ್ಯೋಗ ಸೃಷ್ಟಿ ಆಗ್ತೈತಿ. ನೆಕ್ಸ್ಟ್, ರಾಷ್ಟ್ರೀಯ ವರಮಾನದ ಮೂಲ. ನೋಡಿ, ನಾವು ಇತ್ತೀಚೆಗೆ ಮೊದಲು ಏನು ಮಾಡ್ತಾಯಿದ್ರಪ್ಪ ಅಂದರೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಬೆಳೆಯನ್ನು ಬೆಳೀತಾಯಿದ್ರು. ಪ್ರಸ್ತುತ ಏನಿದೆಪ್ಪ ಅಂದರೆ ಸನ್ನಿವೇಶ, ವ್ಯವಹಾರದ ಉದ್ದೇಶಕ್ಕಾಗಿ ಬೆಳೆಯನ್ನು ಬೆಳೀತಾರೆ ಜಾಸ್ತಿ. ವ್ಯವಹಾರದ ಉದ್ದೇಶಕ್ಕಾಗಿ. ಹೌದಾ? ಜಾಸ್ತಿ ಈಗ ಕಬ್ಬು ಆಗಿರ್ಬೋದು, ಅದೇ ರೀತಿಯಾಗಿ ಸೆಣಬು ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಈ ರೀತಿ ಬೆಳೆಗಳನ್ನು ಬೆಳೆದು ರಾಷ್ಟ್ರೀಯ ವರಮಾನದ ಮೂಲವನ್ನೇ ಹೆಚ್ಚಿಸ್ತವೆ ಇವು. ನೆಕ್ಸ್ಟ್, ಆಹಾರ ಪೂರೈಕೆಗೆ. ನೋಡಿ ಫ್ರೆಂಡ್ಸ್,
ಆಹಾರ ಪೂರೈಕೆಗೆ ಕೂಡ ಇದು ಸಹಾಯಕವಾಗಿದೆ. ನೋಡಿ, ನಮಗೆ ಏನೇ ಆಹಾರ ಬೇಕಾಗಿತ್ತಪ್ಪ ಅಂದರೂ ಕೂಡ ಜಾಸ್ತಿ ಏನು ಮಾಡ್ತೀವಿ ನಾವು ಹೊಲದಲ್ಲಿ ಬೆಳೆದಂಥ ಬೆಳೆಗಳನ್ನು ಅವಲಂಬಿಸಿವಿ. ಹೌದಾ? ಯಾವಪ್ಪ ಅಂದರೆ ಜೋಳ ಆಗಿರ್ಬೋದು. ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಜೋಳವನ್ನು ಆಹಾರ ಬೆಳೆಯಾಗಿ ಬೆಳೆಸ್ತಾರೆ. ನೆಕ್ಸ್ಟ್ ಆಹಾರ ಧಾನ್ಯವಾಗಿ. ದಕ್ಷಿಣ ಕರ್ನಾಟಕಕ್ಕೆ ಹೋದರೆ ರಾಗಿ ಮತ್ತು ಭತ್ತ ಅಂದರೂ ಎಲ್ಲ ಕಡೆ ಕಾಮನ್ ಆಗಿ ಭತ್ತದಿಂದ ಏನು ಬರುತ್ತೆ? ಅಕ್ಕಿ. ಹೌದಾ? ನೆಕ್ಸ್ಟ್ ಗೋಧಿ ಆಗಿರ್ಬೋದು, ಈ ರೀತಿಯಾಗಿ ನವಣೆ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಆಹಾರ ಧಾನ್ಯಗಳನ್ನು, ಸಿರಿಧಾನ್ಯಗಳನ್ನು ನಾವು ಕೃಷಿ ಮಾಡೋದ್ರ ಮೂಲಕ ಪಡೆದುಕೊಳ್ತೀವಿ. ನೆಕ್ಸ್ಟ್ ಕಚ್ಚಾ ವಸ್ತುಗಳ ಮೂಲವಾಗೈತಿ. ಕಚ್ಚಾ ವಸ್ತುಗಳು ಅಂದರೆ ಏನು? ನೋಡಿ, ಕೈಗಾರಿಕೆ ಬೇಕಾದಂಥ ಮೂಲ ವಸ್ತುಗಳು. ನೋಡಿ, ಈಗ ತಾನೇ ಹೇಳಿದೆ ನಾನು, ಯಾವ್ಯಾವಪ್ಪ ಅಂದರೆ ಕಬ್ಬಿನಿಂದ ಏನು ಮಾಡ್ತಾರೆ? ಸಕ್ಕರೆ ಉತ್ಪಾದನೆ ಮಾಡ್ತಾರೆ. ನಂತರ ಬೆಲ್ಲ ಉತ್ಪಾದನೆ ಮಾಡ್ತಾರೆ. ಮತ್ತು ಕಬ್ಬಿನ ಸಿಪ್ಪೆಯಿಂದ ಮದ್ಯಸಾರ ಅಂದರೆ ದಾರುವತ್ತೆ ಕರಿತೀವಲ್ಲ, ಅದನ್ನು ಕೂಡ ಉತ್ಪಾದನೆ ಮಾಡ್ತಾರೆ ಕಬ್ಬಿನ ಸಿಪ್ಪೆಯಿಂದ. ಮತ್ತು ಕರೆಂಟ್ ಕೂಡ ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸೆಣಬಿನಿಂದ ಕೆಲವು ವಸ್ತುಗಳನ್ನು ತಯಾರು ಮಾಡ್ತಾರೆ. ನೆಕ್ಸ್ಟ್ ರೇಷ್ಮೆಯಿಂದ ರೇಷ್ಮೆ ಸೀರೆ ಆಗಿರ್ಬೋದು, ರೇಷ್ಮೆ ಬಟ್ಟೆಗಳನ್ನು ತಯಾರು ಮಾಡ್ತಾರೆ. ಅದೇ ರೀತಿಯಾಗಿ ಹತ್ತಿಯಿಂದ ಹತ್ತಿ ಬಟ್ಟೆಗಳನ್ನು ತಯಾರು ಮಾಡ್ತಾರೆ. ಇವೆಲ್ಲವೂ ಕೂಡ ಕಚ್ಚಾ ವಸ್ತುವಾಗಿ ಬಳಸ್ತಾರೆ. ನೆಕ್ಸ್ಟ್ ಇದು ಒಂದು ಕಂದಾಯದ ಮೂಲವಾಗೈತಿ. ಅದೇ ರೀತಿಯಾಗಿ ಸೇವಾ ವಲಯದ ಬೆಳವಣಿಗೆ ಆಗ್ತೈತಿ. ಸೇವಾ ವಲಯ ಅಂದ್ರೇನು? ಸೇವಾ ವಲಯದಲ್ಲಿ ಯಾವ್ಯಾವ ಬರ್ತಾವೆ? ಸಾರಿಗೆ ಬರ್ತೈತಿ. ಸಾರಿಗೆ ಇದು ಸೇವಾ ವಲಯದಲ್ಲಿ ಬರ್ತೈತಿ. ನಾವು ಬೆಳೆದಂಥ ಬೆಳೆಯನ್ನು ಸಾಗಿಸಬೇಕಾದ್ರೆ ಏನನ್ನು ಬಳಸ್ತೀವಿ? ಸಾರಿಗೆಯನ್ನು ಬಳಸ್ತೀವಿ. ಅಲ್ಲಿ ಏನಾಗ್ತೈತಿ? ಸೇವಾ ವಲಯದ ಬೆಳವಣಿಗೆ ಆಗ್ತೈತಿ. ರಾಷ್ಟ್ರೀಯ ಪ್ರಾದೇಶಿಕ ಅಸಮಾನತೆಯನ್ನು ಇದೇನು ಮಾಡ್ತೈತಿ? ಕಡಿಮೆ ಮಾಡ್ತೈತಿ. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ರಫ್ತಿಗೆ ಸಹಾಯಕವಾಗೈತಿ. ನೋಡಿ, ನಾವು ಈರುಳ್ಳಿ ಆಗಿರ್ಬೋದು, ಮಾವಿನ ಹಣ್ಣಾಗಿರ್ಬೋದು, ಬೇರೆ ಬೇರೆ ಇದು ಏನು ಮಾಡ್ತೀವಿ? ನಾವು ಬೇರೆ ದೇಶಕ್ಕೆ ರಫ್ತು ಮಾಡ್ತೀವಿ. ಅದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ರಫ್ತಿಗೆ ಸಹಾಯಕವಾದೈತಿ. ಇದಿಷ್ಟು ಕೃಷಿಯ ಪ್ರಯೋಜನಗಳಾಯಿತು. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ವ್ಯವಸಾಯದ ವಲಯಗಳು ಎಷ್ಟದಾವ ಅಂತ ನೋಡ್ತಾ ಬರೋಣ. ಮೊದಲನೇದಾಗಿ ಭಾರತದಲ್ಲಿ ನೋಡ್ತಾ ಬರೋದಾದರೆ, ಭಾರತದಲ್ಲಿ ವ್ಯವಸಾಯದ ವಲಯಗಳು 15 ಅದಾವೆ. ಎಷ್ಟದಾವು? 15. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಕೃಷಿ ವಲಯಗಳಿವೆ ಅಂದರೆ 10 ಕೃಷಿ ವಲಯಗಳಿವೆ. ಎಷ್ಟು? 10. ಅವು ಯಾವ್ಯಾವ ಅಂತ ನೋಡ್ತಾ ಬರೋದಾದರೆ, ನೋಡಿ, ಕೃಷಿ ವಲಯಗಳನ್ನು ಯಾವುದರ ಆಧಾರದ ಮೇಲೆ ವಿಂಗಡಣೆ ಮಾಡ್ತಾರಂತ ನೋಡ್ತಾ ಬರೋಣ. ಅವುಗಳ ವಾಯುಗುಣ, ನೀರಾವರಿ ಮತ್ತು ಮಣ್ಣಿನಗೆ ಅನುಗುಣವಾಗಿ ಏನು ಮಾಡ್ತಾರೆ? ಕೃಷಿ ವಲಯವನ್ನು ವಿಂಗಡಣೆ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಒಂದು ಪ್ರದೇಶದಲ್ಲಿ ವಾಯುಗುಣ, ನೀರಾವರಿ ಮತ್ತು ಮಣ್ಣು ಒಂದೇ ರೀತಿಯಾಗಿ ಇತ್ತಪ್ಪ ಅಂದ್ರೆ ಅದನ್ನು ಒಂದು ಕೃಷಿ ವಲಯತೆ ಘೋಷಣೆ ಮಾಡ್ತಾರೆ. ನೋಡಿ, ಎಷ್ಟು ಕೃಷಿ ವಲಯಗಳದು? 10 ಕೃಷಿ ವಲಯಗಳು ಕರ್ನಾಟಕದಲ್ಲಿ. ಭಾರತದಲ್ಲಿ 15 ಅದಾವೆ. ಹೌದಾ? 15. ಮೊದಲನೇದಾಗಿ ಈಶಾನ್ಯ ವಲಯ, ಇನ್ನೊಂದು ಉತ್ತರ ಒಣವಲಯ, ಕೇಂದ್ರ ಒಣವಲಯ, ಈಶಾನ್ಯ ಒಣವಲಯ, ಪಶ್ಚಿಮ ಘಟ್ಟ ವಲಯ, ಕರಾವಳಿ ವಲಯ, ಉತ್ತರ ಸ್ಥಿತ್ಯಂತರ ವಲಯ, ದಕ್ಷಿಣ ಸ್ಥಿತ್ಯಂತರ ವಲಯ, ದಕ್ಷಿಣ ಒಣವಲಯ, ಪೂರ್ವ ಒಣವಲಯ. ಹೀಗೆ ಎಷ್ಟು ಕೃಷಿ ವಲಯಗಳನ್ನಾಗಿ ಕರ್ನಾಟಕವನ್ನು ವಿಭಾಗಿಸಲಾಗಿದೆ? 10 ಕೃಷಿ ವಿಭಾಗಗಳನ್ನಾಗಿ ವಿಭಾಗಿಸಲಾಗಿದೆ. ಇವಾಗ ವ್ಯವಸಾಯದ ವಿಧಗಳನ್ನು ನೋಡ್ತಾ ಬರೋಣ. ವ್ಯವಸಾಯವನ್ನು ಯಾವ್ಯಾವ ಆಧಾರದ ಮೇಲೆ ಬೆಳೆಯಲಾಗುತ್ತೆ ಅಂದರೆ, ಮೊದಲನೇದಾಗಿ ಮೊದಲ ವಿಧ ಯಾವುದಪ್ಪ ಅಂದರೆ ಜೀವನಾಧಾರ ಬೇಸಾಯ. ನೋಡಿ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಬೆಳೆಯನ್ನು ಬೆಳೆದುಕೊಳ್ಳೋದಕ್ಕೆ ಜೀವನಾಧಾರ ಬೇಸಾಯ ಅಂತ ಕರೀತಾರೆ. ನೋಡಿ, ಮಾರಾಟಕ್ಕಲ್ಲದೆ, ಮಾರಾಟದ ಉದ್ದೇಶ ಇರಲ್ಲ ಇವರಿಗೆ. ಜೀವನಾಧಾರ ಬೇಸಾಯ ಮಾಡೋವರಿಗೆ ಮಾರಾಟಕ್ಕಲ್ಲದೆ ಕೇವಲ ರೈತರ ಜೀವನೋಪಾಯಕ್ಕಾಗಿ ಬೆಳೆಯನ್ನು ಬೆಳೆಯುವ ಕೃಷಿ ಪದ್ಧತಿಗೆ ಏನಂತ ಕರಿತೀವಿ? ಜೀವನಾಧಾರ ಬೇಸಾಯ ಅಂತ ಕರಿತೀವಿ. ಏನಂತ ಕರಿತೀವಿ? ಜೀವನಾಧಾರ ಬೇಸಾಯ. ನೋಡಿ, ಇವರು ಮಾರಾಟದ ಉದ್ದೇಶವನ್ನು ಹೊಂದಿರಲ್ಲ, ಕೇವಲ ರೈತರ ಅಂದರೆ ತಮ್ಮ ಜೀವನೋಪಾಯಕ್ಕಾಗಿ ಬೆಳೆಯನ್ನು ಬೆಳೆದು ಕೃಷಿ ಮಾಡ್ತಾರೆ. ಅವರಿಗೆ ಏನಂತ ಕರಿತೀವಿ? ಆ ಬೇಸಾಯವನ್ನು ಜೀವನಾಧಾರ ಬೇಸಾಯ ಅಂತ ಕರಿತೀವಿ. ಇದು ಯಾವ ರೀತಿಯ ಮಾದರಿಯಪ್ಪ ಅಂದರೆ ಪುರಾತನ ಮಾದರಿ. ಅಂದರೆ ಮೊದಲಿನ ಜನರು ಏನು ಮಾಡ್ತಿದ್ರು? ಜಾಸ್ತಿ ಜೀವನಾಧಾರ ಬೇಸಾಯವನ್ನು ಮಾಡ್ತಾಯಿದ್ರು. ಜೀವನಾಧಾರ ಬೇಸಾಯಕ್ಕೆ ಉದಾಹರಣೆ ನೋಡ್ತಾ ಬರೋದಾದರೆ ಸಜ್ಜೆ, ಜೋಳ, ರಾಗಿ ಇವು ಜೀವನಾಧಾರ ಬೇಸಾಯಕ್ಕೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಸೆಕೆಂಡ್ ಒನ್ ನೀರಾವರಿ ಬೇಸಾಯ. ನೋಡಿ ಫ್ರೆಂಡ್ಸ್, ನೀರಾವರಿ ಅಂತ
ಆಲ್ಮೋಸ್ಟ್ ಜನರಿಗೆ ಗೊತ್ತಿರುತ್ತೆ. ನೀರಾವರಿ ಅಂದರೆ ಏನಪ್ಪ ಅಂದರೆ ನಿಮ್ಮ ಬೆಳೆಯನ್ನು ಬೆಳೆಯುವುದಕ್ಕೆ ಬೇರೆ ನೀರಾವರಿಯ ಮೂಲಗಳನ್ನು ನಾವು ಅವಲಂಬಿಸಿರೋದು. ಕೆರೆ ಆಗಿರ್ಬೋದು, ಕಾಲುವೆ ಆಗಿರ್ಬೋದು, ಕೊಳವೆ ಬಾವಿ ಆಗಿರ್ಬೋದು, ತೆರೆದ ಬಾವಿ ಆಗಿರ್ಬೋದು, ಈ ರೀತಿ ನೀರನ್ನು ಅಲ್ಲಿರುವಂಥ ನೀರನ್ನು ಬಳಕೆ ಮಾಡಿ ನಾವೇನು ಮಾಡ್ತೀವಿ, ಸಾಗುವಳಿಯನ್ನು ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ, ನೀರಾವರಿ ಬೇಸಾಯ ಅಂತ ಕರಿತೀವಿ. ನೋಡಿ, ಕೆರೆ, ಕಾಲುವೆ, ಬಾವಿಗಳಿಂದ ನೀರು ಬಳಕೆ ಮಾಡಿ ಸಾಗುವಳಿ ಮಾಡುವಂಥ ಬೇಸಾಯಕ್ಕೆ ನೀರಾವರಿ ಬೇಸಾಯ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ನೋಡ್ತಾ ಬರೋದಾದರೆ ಭತ್ತ ಮತ್ತು ಕಬ್ಬು. ಸರ್, ಭತ್ತ ಮತ್ತು ಕಬ್ಬು ನೀರಾವರಿ ಬೇಸಾಯಕ್ಕೆ ಉದಾಹರಣೆ ಅಂತಿರಲ್ಲ, ಇವು ವಾಣಿಜ್ಯ ಬೇಸಾಯಕ್ಕೂ ಉದಾಹರಣೆ ಆಗ್ತಾವಲ್ಲ? ಹೌದು, ಕಬ್ಬು ವಾಣಿಜ್ಯ ಬೇಸಾಯಕ್ಕೂ ಉದಾಹರಣೆ ಆಗುತ್ತೆ. ನೀರಾವರಿ ಬೇಸಾಯಕ್ಕೆ ಯಾಕೆ ಉದಾಹರಣೆಪ್ಪ ಅಂದರೆ ಭತ್ತಕ್ಕೂ ಬೆಳೆಯೋಕ್ಕೆ ಜಾಸ್ತಿ ನೀರು ಬೇಕು, ಕಬ್ಬು ಬೆಳೆಯೋಕ್ಕೂ ಕೂಡ ಜಾಸ್ತಿ ನೀರು ಬೇಕಾಗುತ್ತೆ. ನೆಕ್ಸ್ಟ್, ಮಿಶ್ರ ಬೇಸಾಯ. ಮಿಶ್ರ ಬೇಸಾಯ ಏನಪ್ಪ ಅಂದರೆ ಇದು ಬೆಳೆಯನ್ನು ಬೆಳೆಯುವುದರೊಂದಿಗೆ, ನೋಡಿ ಫ್ರೆಂಡ್ಸ್, ನಾವೇನಾದರೂ ಬೆಳೆಯನ್ನು ಬೆಳೆಯುವುದರೊಂದಿಗೆ ಉಪಕಸುಬು ಅಂದರೆ ಕಸುಬಿನ ಜೊತೆಗೆ ಬೇರೆ ಆದಂಥ ಸಣ್ಣ ಪುಟ್ಟ ಕಸುಬುಗಳಾದಂಥ ರೇಷ್ಮೆ ಕೃಷಿ ಆಗಿರ್ಬೋದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಜೇನು ಸಾಕಾಣಿಕೆ, ಮೀನುಗಾರಿಕೆ ಮುಂತಾದಗಳನ್ನು ಏನು ನಾವು ನಿರ್ವಹಣೆ ಮಾಡ್ತೀವಲ್ಲ, ಅದನ್ನು ಏನಂತ ಕರಿತೀವಿ, ಮಿಶ್ರ ಬೇಸಾಯ ಅಂತ ಕರಿತೀವಿ. ನೋಡಿ, ನಾವು ಇವಾಗ ನೋಡಿ ಒಂದು ಬೆಳೆಯನ್ನು ಬೆಳೆದಿವ ತಿಳ್ಕೊರಿ, ಹೌದಾ? ಈಗ ಎಕ್ಸಾಂಪಲ್ಗೆ ನಾವೇನು ಜೋಳವನ್ನು ಬೆಳೆದೀವಪ್ಪ. ಜೋಳವನ್ನು ಬೆಳೆದಾಗ ಜೋಳ ನಮಗೆ ಆಹಾರ ಬೆಳೆಯಾಗಿ ಕೂಡ ಸಿಗುತ್ತೆ. ಅದರ ಜೊತೆಗೆ ಆ ಜೋಳದ ದಂಟನ್ನು ನಾವು ಎತ್ತುಗಳಿಗೆ ಆಗಿರ್ಬೋದು, ಆಕಳು ಇವುಗಳಿಗೆ ಹಾಕೋದ್ರ ಮೂಲಕ ನಾವು ದನಕರಗಳನ್ನು ಕೂಡ ಸಾಕ್ಬೋದು. ಅದೇ ರೀತಿಯಾಗಿ ನಾವು ಏನು ಮಾಡಿದ್ದೀವಿ, ಇಲ್ಲಿ ಒಂದು ಕೃಷಿಯನ್ನು ಮಾಡುವುದರ ಜೊತೆಗೆ ದನಕರುಗಳನ್ನು ಕೂಡ ಸಾಕಿದ್ದೀವಲ್ಲ, ಅದನ್ನು ಮಿಶ್ರ ಬೇಸಾಯ ಅಂತ ಕರಿತೀವಿ. ಹೌದಾ? ಯಾವ್ಯಾವ ಬರ್ತಾವೆ ಇದರಲ್ಲಿ? ರೇಷ್ಮೆ ಕೃಷಿ ಆಗಿರ್ಬೋದು, ಕುರಿ ಸಾಕಣೆ, ಕೋಳಿ ಸಾಕಣೆ, ಜೇನು ಸಾಕಾಣಿಕೆ ಮತ್ತು ಮೀನುಗಾರಿಕೆ, ಇವೆಲ್ಲವುಗಳನ್ನು ಕೃಷಿಯ ಜೊತೆಗೆ ಮಾಡುವುದು, ಇದನ್ನು ಏನು ಕರಿತೀವಿ, ಮಿಶ್ರ ಬೇಸಾಯ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಮಿಶ್ರ ಬೇಸಾಯವು ಹೆಚ್ಚು ಪ್ರಸಿದ್ಧಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಿಶ್ರ ಬೇಸಾಯ ಏನಾಗಿದೆ, ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ನೆಕ್ಸ್ಟ್, ಒಣ ಬೇಸಾಯ. ಒಣ ಬೇಸಾಯ ಅಂದರೆ ಏನಂದರೆ, ಇವಾಗ ನೋಡಿ, ಬರಗಾಲ ಅಂತೇಳಿ ನೀವಂದರೂ ಆ ವರ್ಡ್ ಭಾಳ ಸಲ ಕೇಳಿರ್ತೀರಿ. ಯಾಕಪ್ಪ ಅಂದರೆ ಕರ್ನಾಟಕದಲ್ಲಿ ಹಿಂದಿನ 2 ವರ್ಷ ಬರಗಾಲನ ಬಿದ್ದಿತ್ತು, ಹೌದಾ? ಮಳೆಯನ್ನು ಆಶ್ರಿತವಾಗಿ ಅಂದರೆ ಮಳೆಯ ಅವಲಂಬಿತವಾಗಿ ಬೆಳೆಯುವಂಥ ಬೆಳೆಗಳಿಗೆ ಏನಂತ ಕರಿತೀವಿ, ಒಣ ಬೇಸಾಯ ಅಂತ ಕರಿತೀವಿ. ಅವರು ಏನು ನೀರಾವರಿ ಇರಲ್ಲ, ಏನೂ ಇರಲ್ಲ, ಮಳೆಯ ಮೇಲೆ ಅವಲಂಬಿತವಾಗಿರ್ತೈತಿ ಅವರ ಬೆಳೆ. ನೋಡಿ, ಮಳೆ ಆಶ್ರಿತ ಬೆಳೆಗಳ ಸಾಗುವಳಿಗೆ ಒಣ ಅಥವಾ ಶುಷ್ಕ ಬೇಸಾಯ ಅಂತ ಕರಿತೀವಿ. ಕೇವಲ ಮಳೆ ಬಂದಾಗ ಮಾತ್ರ ಅವರು ಬೆಳೆಯನ್ನು ಬೆಳೀತಾರೆ. ಯಾವಪ್ಪ ಅಂದರೆ ಇದಕ್ಕೆ ಉದಾಹರಣೆ ರಾಗಿ, ಜೋಳ, ಮೆಣಸಿನಕಾಯಿ. ಇವು ಕಡಿಮೆ ನೀರನ್ನು ಅವಲಂಬಿಸವು, ಅದಕ್ಕಾಗಿ ಒಣ ಬೇಸಾಯವಾಗಿ ಇವುಗಳನ್ನು ಬೆಳೀತಾರೆ. ನೆಕ್ಸ್ಟ್, ನೆಡುತೋಟ ಬೇಸಾಯ. ನೆಡುತೋಟ ಬೇಸಾಯ ಅಂದರೆ ಏನಪ್ಪ ಅಂದರೆ ವಿಶಾಲವಾದ ಸಾಗುವಳಿ ಹಣಗಳಿಕೆಗಾಗಿ ಬಹುವಾರ್ಷಿಕ ಬೆಳೆಗಳನ್ನು ಸಾಗುವಳಿ ಮಾಡುವುದೇ ನೆಡುತೋಟ ಬೇಸಾಯ. ನೋಡಿ, ವಿಶಾಲವಾದ ಸಾಗುವಳಿ ಹಣಗಳಿಕೆಗಾಗಿ, ಇಲ್ಲಿ ಏನು ಉದ್ದೇಶ ಏನಿರ್ತೈತಿ, ಹಣ ಗಳಿಕೆ ಮಾಡುವಂಥ ಉದ್ದೇಶ ಇರ್ತೈತಿ. ಮತ್ತು ಇದು ಯಾವ ಬೆಳೆ? ಬಹುವಾರ್ಷಿಕ ಬೆಳೆ. ನೆಡುತೋಟ ಬೇಸಾಯದಲ್ಲಿ ಬೆಳೆಯುವಂಥ ಬೆಳೆಗಳು ಎಂಥವು? ಬಹುವಾರ್ಷಿಕ ಬೆಳೆಗಳು. ಆ ಬೆಳೆಗಳು ಯಾವ್ಯಾವಪ್ಪ ಅಂದರೆ ಕಾಫಿ, ಚಹಾ, ರಬ್ಬರ್, ಕೋಕೋ, ಇವು ಬಹುವಾರ್ಷಿಕ ಬೆಳೆಗಳು ಮತ್ತು ನೆಡುತೋಟ ಬೇಸಾಯದ ಬೆಳೆಗಳಾಗಿವೆ. ನೆಕ್ಸ್ಟ್, ವಾಣಿಜ್ಯ ಬೇಸಾಯ. ಸ್ವದೇಶಿ ಉಪಯೋಗಕ್ಕಲ್ಲದೆ, ವಾಣಿಜ್ಯ ಬೇಸಾಯ ಅಂದರೆ ನೋಡಿ ಇಲ್ಲಿ ಸ್ವದೇಶಿ ಉಪಯೋಗಕ್ಕಲ್ಲದೆ, ನಮಗಷ್ಟ ಉಪಯೋಗಕ್ಕಲ್ಲ, ನಮ್ಮ ದೇಶಕ್ಕಷ್ಟ, ಅದರ ಜೊತೆಗೆ ವಿದೇಶಿ ಮಾರುಕಟ್ಟೆಯನ್ನು ಕೂಡ ಗಮನದಲ್ಲಿಟ್ಟು ಮಾಡುವ ಬೆಳೆಗಳ ಸಾಗುವಳಿಯೇ ವಾಣಿಜ್ಯ ಬೇಸಾಯವಾಗಿದೆ. ನೋಡಿ, ಸ್ವದೇಶಿ ಉಪಯೋಗಕ್ಕಲ್ಲದೆ ವಿದೇಶಿ ಮಾರುಕಟ್ಟೆಯನ್ನು ಕೂಡ ಏನು ಮಾಡಬೇಕು, ಗಮನದಲ್ಲಿಟ್ಟುಕೊಂಡು ಏನು ಬೆಳೆಯನ್ನು ಬೆಳೀತಾರಲ್ಲ, ಅದಕ್ಕೆ ಏನಂತ ಕರಿತೀವಿ, ವಾಣಿಜ್ಯ ಬೇಸಾಯತೆ ಕರಿತೀವಿ. ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ತಂಬಾಕು ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಸೆಣಬು, ಇವೆಲ್ಲವೂ ಕೂಡ ವಾಣಿಜ್ಯ ಬೇಸಾಯಕ್ಕೆ ಉದಾಹರಣೆ. ಇಲ್ಲಿ ಕಬ್ಬು ಕೂಡ ಬರುತ್ತೆ. ನೆಕ್ಸ್ಟ್, ರಾಜ್ಯದ ಬೆಳೆಗಳಲ್ಲಿನ ವಿಶಿಷ್ಟತೆ ಮತ್ತು ಅದರ ಸ್ಥಳಗಳು. ನೋಡಿ ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಕೆಲವೊಂದಿಷ್ಟು ಬೆಳೆಗಳನ್ನು ಬೆಳೆಯಲಾಗುತ್ತೆ ಮತ್ತು ಅಲ್ಲಿಯೇ ಫೇಮಸ್ ಆಗಿರ್ತವೆ ಬೆಳೆಗಳು. ಅಲ್ಲಿ ಬಿಟ್ಟು ಬೇರೆ ಕಡೆ ಸಿಗೋದು ಅಪರೂಪ ಆಗಿರ್ತೈತಿ, ಹೌದಾ? ಮತ್ತು ಜಾಸ್ತಿ ಅಲ್ಲೇ ಅದೇ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ವಿಶೇಷತೆಯನ್ನು ಪಡೆದುಕೊಂಡಿರ್ತವೆ. ನೋಡಿ, ನಂಜನಗೂಡು ಅಂತ ಸ್ಥಳ ಐತಿ, ಅಲ್ಲಿ ರಸಬಾಳೆಯ ಫೇಮಸ್ ಐತಿ. ಯಾವುದು? ರಸಬಾಳೆ. ಈ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಪ್ರಸಿದ್ಧಿಯನ್ನು ಪಡೆದೈತಿ? ನೋಡಿ, ನಂಜನಗೂಡಿನ ರಸಬಾಳೆ
ಬ್ಯಾಡಗಿಯ ಮೆಣಸಿನಕಾಯಿ, ತಿಪಟೂರಿನ ತೆಂಗಿನಕಾಯಿ, ಮೈಸೂರಿನ ವೀಳ್ಯದೆಲೆ, ಬೆಂಗಳೂರಿನ ನೀಲಿ ದ್ರಾಕ್ಷಿ, ದೇವನಹಳ್ಳಿ ಚಕೋತ, ಹಿರೇನಗರೆ ಬದನೆಕಾಯಿ, ನಿಪ್ಪಾಣಿ ಹೊಗೆಸೊಪ್ಪು, ಕಲಬುರಗಿ ತೊಗರಿ, ಇಂಡಿ ನಿಂಬೆಹಣ್ಣು, ವಿಜಯಪುರ ದ್ರಾಕ್ಷಿ. ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರದೇಶಗಳು ಪ್ರಸಿದ್ಧಿಯನ್ನು ಪಡೆದುಕೊಂಡವು. ನೆಕ್ಸ್ಟ್ ಆಹಾರ ಬೆಳೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಹಾರ ಬೆಳೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಳಕೆ ಮಾಡುವಂಥ ಆಹಾರ ಬೆಳೆ ಯಾವುದು? ಭತ್ತ. ರಾಜ್ಯದ ಒಟ್ಟು ಸಾಗುವಳಿ ಪ್ರದೇಶದಲ್ಲಿ 28.2% ಭಾಗದಲ್ಲಿ ಏನು ಮಾಡ್ತಾರೆ? ಭತ್ತವನ್ನು ಬೆಳೆಯಲಾಗುತ್ತೆ. ಭತ್ತದ ವೈಜ್ಞಾನಿಕ ಹೆಸರೇನಪ್ಪ ಅಂದರೆ ಒರೈಸಾ ಸಟೈವ. ನೋಡಿ, ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಭತ್ತದ ವೈಜ್ಞಾನಿಕ ಹೆಸರೇನು? ಒರೈಸಾ ಸಟೈವ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಸಾಗುವಳಿ ಮಾಡುವಂಥ ಬೆಳೆ ಯಾವುದು? ಭತ್ತ. ನೆಕ್ಸ್ಟ್, ಇದು ಭತ್ತ ಎಂಬುದು ಒಂದು ಹುಲ್ಲಿನ ಜಾತಿಗೆ ಸೇರಿದಂಥ ಒಂದು ಸಸ್ಯ. ಯಾವ ಹುಲ್ಲಿನ ಜಾತಿ? ಪೊಯೇಸಿ ಎಂಬ ಹುಲ್ಲಿನ ವರ್ಗದ ಸಸ್ಯವಾಗಿದೆ. ಭತ್ತ ಎಂಬುದು ಪೊಯೇಸಿ ಎಂಬ ಹುಲ್ಲಿನ ವರ್ಗದ ಇದು ಸಸ್ಯವಾಗೈತಿ. ಹೌದಾ? ಭತ್ತವನ್ನು ಎಲ್ಲಿ ಮತ್ತು ಯಾವ ರೀತಿ ಬೆಳೀತಾರಪ್ಪ ಅಂದರೆ, ಭತ್ತವನ್ನು ಮಲೆನಾಡು ಪ್ರದೇಶದಲ್ಲಿ ಏನು ಮಾಡ್ತಾರೆ? ಚೆಲ್ಲುವ ವಿಧಾನವನ್ನು ಬಳಸ್ತಾರೆ. ಮೈದಾನ ಪ್ರದೇಶದಲ್ಲಿ ನಾಟಿ ಮಾಡುವ ವಿಧಾನದಿಂದ ಏನು ಮಾಡ್ತಾರೆ? ಭತ್ತವನ್ನು ಬೆಳೀತಾರೆ. ನೋಡಿ, ನಾಟಿ ಮಾಡುವ ವಿಧಾನ ಅಂದರೆ ಏನಪ್ಪ ಅಂದರೆ, ನೋಡಿ, ಮೊದಲಿಗೆ ಒಂದು ಪ್ರದೇಶದಲ್ಲಿ ಏನು ಮಾಡಿರ್ತಾರೆ? ಭತ್ತದ ಬೀಜಗಳನ್ನು ಚೆಲ್ಲಿ ಅಲ್ಲೇನು ಮಾಡಿರ್ತಾರೆ? ಅಗ್ಗಿಗಳ ರೂಪದಲ್ಲಿ ಸಣ್ಣ ಸಣ್ಣ ಭತ್ತದ ಅಗ್ಗಿಗಳು ಆದ ನಂತರ ಅದನ್ನು ಕಿತ್ತಿ ನಂತರ ಏನು ಮಾಡ್ತಾರೆ? ನಾಟಿ ಮಾಡ್ತಾರೆ. ಅಂದರೆ ಒಂದು ಪ್ರದೇಶದಲ್ಲಿ ಒಂದು ಭತ್ತದ ಅಗ್ಗಿಯನ್ನು ಹಚ್ಚೋದ್ರ ಮೂಲಕ ನಾಟಿ ಮಾಡ್ತಾರೆ. ಅದನ್ನು ನಾಟಿ ಮಾಡುವ ವಿಧಾನ ಅಂತ ಕರೀತಾರೆ. ಅಂದರೆ ಬೀಜಗಳನ್ನು ಚೆಲ್ಲಿ ಏನು ಮಾಡ್ತಾರೆ? ಬೆಳೆಯನ್ನು ಬೆಳೆಯುವುದಕ್ಕೆ ಚೆಲ್ಲುವ ವಿಧಾನ ಅಂತ ಕರೀತಾರೆ. ಚೆಲ್ಲುವ ವಿಧಾನವನ್ನು ಮಲೆನಾಡು ಪ್ರದೇಶದಲ್ಲಿ ಬಳಸಿದರೆ, ಮೈದಾನ ಪ್ರದೇಶದಲ್ಲಿ ನಾಟಿ ಮಾಡುವ ವಿಧಾನವನ್ನು ಬಳಸಲಾಗುತ್ತೆ. ನೆಕ್ಸ್ಟ್, ಈ ಭತ್ತದ ಬೆಳೆಯನ್ನು ಏನಂತ ಕರೀತಾರಪ್ಪ ಅಂದರೆ ಹೈನು ಬೆಳೆ ಅಂತ ಕರೀತಾರೆ, ಖಾರು ಬೆಳೆ ಅಂತ ಕೂಡ ಕರೀತಾರೆ. ನೋಡಿ ಫ್ರೆಂಡ್ಸ್, ಇವೆರಡು ಇಂಪಾರ್ಟೆಂಟ್. ಭತ್ತದ ಬೆಳೆಯನ್ನು ಹೈನು ಬೆಳೆ, ಖಾರು ಬೆಳೆ ಎಂದು ಕರೆಯುತ್ತಾರೆ. ಭತ್ತ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರಪ್ಪ ಅಂದರೆ ರಾಯಚೂರು ಜಿಲ್ಲೆ. ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಭತ್ತವನ್ನು ಉತ್ಪಾದಿಸುತ್ತಾರೆ. ಭಾರತ ದೇಶದಲ್ಲಿ ನೋಡ್ತಾ ಬರೋದಾದರೆ ಅತಿ ಹೆಚ್ಚು ಭತ್ತ ಬೆಳೆಯುವಂಥ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ ರಾಜ್ಯ. ಯಾವ ರಾಜ್ಯ? ಪಶ್ಚಿಮ ಬಂಗಾಳ. ಜಗತ್ತಿನಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ದೇಶ ಯಾವುದಪ್ಪ ಅಂದರೆ ಚೀನಾ. ಯಾವ ದೇಶ? ಚೀನಾ. ನೆಕ್ಸ್ಟ್, ಜೋಳವನ್ನು ನೋಡ್ತಾ ಬರೋದಾದರೆ ಜೋಳದ ವೈಜ್ಞಾನಿಕ ಹೆಸರು ಸೋರ್ಗಾಂವ್ ವಲ್ಗರೆ. ಜೋಳದ ವೈಜ್ಞಾನಿಕ ಹೆಸರೇನು? ಸೋರ್ಗಾಂವ್ ವಲ್ಗರೆ. ನೋಡಿ, ಭತ್ತದ ವೈಜ್ಞಾನಿಕ ಹೆಸರು ಒರೈಸಾ ಸಟೈವ. ಇದು ಭತ್ತದ ವೈಜ್ಞಾನಿಕ ಹೆಸರಾದರೆ ಜೋಳದ ವೈಜ್ಞಾನಿಕ ಹೆಸರು ಸೋರ್ಗಾಂವ್ ವಲ್ಗರೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಸೋರ್ಗಾಂವ್ ವಲ್ಗರೆ. ಈ ಸಸ್ಯವು ಕೂಡ ಹುಲ್ಲಿನ ಜಾತಿಗೆ ಸೇರಿದ್ದು ಉಷ್ಣವಲಯದ ಬೆಳೆಯಾಗಿದೆ. ನೋಡಿ, ಜೋಳ ಎಂಥ ಬೆಳೆ? ಉಷ್ಣವಲಯದ ಬೆಳೆ ಇದು. ಕೂಡ ಈ ಜೋಳವು ಕೂಡ ಒಂದು ಹುಲ್ಲಿನ ಜಾತಿಗೆ ಸೇರಿದಂಥ ಸಸ್ಯವರ್ಗ. ನೆಕ್ಸ್ಟ್, ಭತ್ತದ ನಂತರ 2ನೇ ಸ್ಥಾನದಲ್ಲಿ ಜೋಳವನ್ನು ಬೆಳೆಯಲಾಗುತ್ತೆ. ಅತಿ ಹೆಚ್ಚು ಭತ್ತವನ್ನು ನಮ್ಮ ಕರ್ನಾಟಕದಲ್ಲಿ ಬೆಳೀತಾರೆ. 2ನೇ ಸ್ಥಾನದಲ್ಲಿ ಬೆಳೆಯುವಂಥ ಬೆಳೆ ಜೋಳ. ರಾಜ್ಯದ ಒಟ್ಟು ಸಾಗುವಳಿ ಭೂಮಿಯಲ್ಲಿ 26% ಏನು ಮಾಡ್ತಾರೆ? ಜೋಳವನ್ನು ಬೆಳೀತಾರೆ. ಜೋಳವನ್ನು ಉತ್ಪಾದನೆ ಮಾಡುವುದರಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲೈತಿ? 2ನೇ ಸ್ಥಾನದಲ್ಲೈತಿ. ಹಾಗಾದರೆ ಮಹಾರಾಷ್ಟ್ರ ಮೊದಲ ಸ್ಥಾನ. ದೇಶದಲ್ಲಿ ಮಹಾರಾಷ್ಟ್ರವು ಜೋಳ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದರೆ ಕರ್ನಾಟಕವು 2ನೇ ಸ್ಥಾನದಲ್ಲಿದೆ. ಜೋಳ ಉತ್ಪಾದನೆಯಲ್ಲಿ ವಿಜಯಪುರ ಜಿಲ್ಲೆ ಏನೈತಿ? ಮೊದಲ ಸ್ಥಾನದಲ್ಲೈತಿ. ಕರ್ನಾಟಕದಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ಜಿಲ್ಲೆ ವಿಜಯಪುರ. ನೆಕ್ಸ್ಟ್, ರಾಗಿ ಒಂದು ಉತ್ತಮ ಪೋಷಕಾಂಶ ಹೊಂದಿರುವಂಥ ಆಹಾರ ಧಾನ್ಯವಾಗೈತಿ. ನೋಡಿ, ರಾಗಿಯು ಉತ್ತಮ ಪೋಷಕಾಂಶ ಹೊಂದಿರುವಂಥ ಒಂದು ಆಹಾರ ಧಾನ್ಯ. ರಾಗಿಯ ವೈಜ್ಞಾನಿಕ ಹೆಸರು ಎಲಿಯೂಸಿನ್ ಕೊರಕಾನ್. ರಾಗಿಯ ವೈಜ್ಞಾನಿಕ ಹೆಸರು ಎಲಿಯೂಸಿನ್ ಕೊರಕಾನ್. ಕರ್ನಾಟಕದಲ್ಲಿ ಭತ್ತ ಮತ್ತು ಜೋಳದ ನಂತರ ಬೆಳೆಯುವ 3ನೇ ಆಹಾರ ಧಾನ್ಯ ಯಾವುದು? ರಾಗಿ. ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ಮೊದಲ ಆಹಾರ ಧಾನ್ಯ ಭತ್ತ, 2ನೇ ಆಹಾರ ಧಾನ್ಯ ಜೋಳ, 3ನೇದ್ದು
ಯಾವುದು ರಾಗಿ. ಭತ್ತ 28% ಭಾಗದಲ್ಲಿ ಬೆಳೆದರೆ ಜೋಳವನ್ನು 26% ಭಾಗದಲ್ಲಿ ಬೆಳೀತಾರೆ. ಅದೇ ರೀತಿಯಾಗಿ ರಾಗಿಯನ್ನು ಸಾಗುವಳಿ ರಾಜ್ಯದ ಒಟ್ಟು ಸಾಗುವಳಿ ಭೂಮಿಯಲ್ಲಿ 14% ಭಾಗದಲ್ಲಿ ರಾಗಿಯನ್ನು ಬೆಳೀತಾರೆ. ರಾಗಿ ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಐತಪ್ಪ ಅಂದ್ರೆ ಮೊದಲ ಸ್ಥಾನದಲ್ಲಿ ಐತಿ. ನೋಡಿ, ರಾಗಿ ಉತ್ಪಾದನೆಯಲ್ಲಿ ಕರ್ನಾಟಕವು ಮೊದಲನೇ ಸ್ಥಾನದಲ್ಲಿದ್ದರೆ ತುಮಕೂರು ಜಿಲ್ಲೆಯು ಕೂಡ ನಮ್ಮ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿ ಐತಿ. ಯಾವುದರಲ್ಲಿ? ಭತ್ತ ಇದು ರಾಗಿ ಬೆಳೆಯುವುದರಲ್ಲಿ ಕೂಡ ಮತ್ತು ಉತ್ಪಾದಿಸುವುದರಲ್ಲಿ ಮೊದಲ ಸ್ಥಾನ ತುಮಕೂರು ಜಿಲ್ಲೆ. ಇದು ಪೂರ್ವ ಆಫ್ರಿಕಾದ ಇಥಿಯೋಪಿಯಾ ಮತ್ತು ಉಗಾಂಡ ಮೂಲವಾಗಿದೆ. ರಾಗಿ ಯಾವ ಮೂಲದ್ದು? ಪೂರ್ವ ಆಫ್ರಿಕಾದಲ್ಲಿರುವಂಥ ಇಥಿಯೋಪಿಯಾ ದೇಶ ಮತ್ತು ಉಗಾಂಡ ದೇಶದ ಮೂಲ ಯಾವುದು? ರಾಗಿ. ರಾಗಿಯನ್ನು ಸಿರಿಧಾನ್ಯಗಳಲ್ಲಿ ಒಂದಾಗಿದೆ. ರಾಗಿ ಒಂದು ಏನು? ಸಿರಿಧಾನ್ಯ. ನೆಕ್ಸ್ಟ್ ವಾಣಿಜ್ಯ ಬೆಳೆಗಳನ್ನು ನೋಡ್ತಾ ಬರೋಣ. ಮೊದಲನೇದು ಯಾವುದಪ್ಪ ಅಂದರೆ ಕಬ್ಬು. ಕಬ್ಬು ಇದೊಂದು ವಾಣಿಜ್ಯ ಮತ್ತು ಕೈಗಾರಿಕಾ ಬೆಳೆಯಾಗಿದೆ. ನಾನು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದ್ದೆ, ಕಬ್ಬು ಒಂದು ವಾಣಿಜ್ಯ ಮತ್ತು ಕೈಗಾರಿಕಾ ಬೆಳೆ. ಇದು ಕೂಡ ಹುಲ್ಲಿನ ಜಾತಿಗೆ ಸೇರಿದಂಥ ಸಸ್ಯವರ್ಗ. ನೋಡಿ, ಇದು ಕೂಡ ಹುಲ್ಲಿನ ಜಾತಿಗೆ ಸೇರಿದಂಥ ಸಸ್ಯವರ್ಗ ಯಾವುದು? ಕಬ್ಬು. ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆ ಯಾವುದಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುತ್ತದೆ. 2ನೇ ಸ್ಥಾನದಲ್ಲಿ ಬಾಗಲಕೋಟೆ ಇದ್ದರೆ 3ನೇ ಸ್ಥಾನದಲ್ಲಿ ವಿಜಯಪುರ ಇದೆ. ಮೊದಲನೇ ಸ್ಥಾನದಲ್ಲಿ ಬೆಳಗಾವಿ, 2ನೇ ಸ್ಥಾನದಲ್ಲಿ ಬಾಗಲಕೋಟೆ, 3ನೇ ಸ್ಥಾನದಲ್ಲಿ ವಿಜಯಪುರ. ಕಬ್ಬಿನ ವೈಜ್ಞಾನಿಕ ಹೆಸರು ನೋಡ್ತಾ ಬರೋದಾದರೆ ಸಕ್ಯಾರಮ್ ಅಫಿಸಿನೇರಮ್. ಸಕ್ಯಾರಮ್ ಅಫಿಸಿನೇರಮ್ ಎಂಬುದು ಕಬ್ಬಿನ ವೈಜ್ಞಾನಿಕ ಹೆಸರಾಗಿದೆ. ನೋಡಿ, ಸಕ್ಕರೆಯ ಜಿಲ್ಲೆ ಅಂತೇಳಿ ಯಾವ ಜಿಲ್ಲೆಯನ್ನು ಕರೀತಾರೆ ಅಂದರೆ ಬೆಳಗಾವಿ ಜಿಲ್ಲೆಯನ್ನು ಸಕ್ಕರೆಯ ಜಿಲ್ಲೆ ಅಂತ ಕರೀತಾರೆ. ನೋಡಿ, ಎಷ್ಟೋ ಜನ ಇಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಇಲ್ಲಿ ಒಂದು ಪಾಯಿಂಟ್ಸ್ ನೆನಪಿಟ್ಕೋಬೇಕು. ಏನಪ್ಪ ಅಂದರೆ ಸಕ್ಕರೆಯ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಅದೇ ರೀತಿಯಾಗಿ ಸಕ್ಕರೆಯ ನಗರ ಮಂಡ್ಯ ನಗರ. ನೋಡಿ, ಸಕ್ಕರೆಯ ಜಿಲ್ಲೆ ಅಂತ ಕೇಳಿದರೆ ಬೆಳಗಾವಿ ಜಿಲ್ಲೆ ಅಂತ ಆನ್ಸರ್ ಮಾಡಬೇಕು. ಸಕ್ಕರೆಯ ನಗರ ಅಂತ ಕೇಳಿದರೆ ಮಂಡ್ಯ ನಗರ ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ. ಕನ್ಫ್ಯೂಷನ್ ಆಗಬೇಡಿ ಇಲ್ಲಿ. ಹೌದಾ? ಸಕ್ಕರೆಯ ಜಿಲ್ಲೆ ಅಂತ ಯಾಕೆ ಕರೀತಾರಪ್ಪ ಅಂದರೆ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದಿಸುವ ಜಿಲ್ಲೆ ಬೆಳಗಾವಿ ಅಥವಾ ಕಬ್ಬನ್ನು ಬೆಳೆಯುವಂಥ ಜಿಲ್ಲೆ ಬೆಳಗಾವಿ. ಹೌದಾ? ಮೊಟ್ಟ ಮೊದಲ ಬಾರಿಗೆ ಸಕ್ಕರೆ ಫ್ಯಾಕ್ಟ್ರಿ ಎಲ್ಲಿತ್ತಪ್ಪ ಅಂದರೆ ಮಂಡ್ಯದಲ್ಲಿ ಸ್ಥಾಪಿಸಲಾಗಿತ್ತು. ಅದಕ್ಕಾಗಿ ಅದನ್ನು ಸಕ್ಕರೆಯ ನಗರ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಹತ್ತಿ. ಇದು ನಾರಿನ ಬೆಳೆಯಾಗೈತಿ. ಹತ್ತಿ ಎಂಬುದು ಎಂಥ ಬೆಳೆ? ಇದು ನಾರಿನ ಬೆಳೆಯಾಗಿದ್ದು ಕೈಗಾರಿಕೆಯ ಕಚ್ಚಾ ವಸ್ತು ಆಗೈತಿ. ಕೈಗಾರಿಕೆಯ ಕಚ್ಚಾ ವಸ್ತು ಯಾವುದು? ಹತ್ತಿ. ಕಪ್ಪು ಮಣ್ಣು ಹತ್ತಿ ಬೆಳೆಯಲು ಸೂಕ್ತವಾಗಿದೆ. ನೋಡಿ, ಕಪ್ಪು ಮಣ್ಣು ಹತ್ತಿ ಬೆಳೆಯಲು ಭಾಳ ಸೂಕ್ತ. ನೋಡಿ, ಎಂಥ ಮಣ್ಣಿನಲ್ಲಿ ಹತ್ತಿಯನ್ನು ಬೆಳಿಬೇಕಪ್ಪ ಅಂದರೆ ಕಪ್ಪು ಮಣ್ಣಿನಲ್ಲಿ ಬೆಳಿಬೇಕು. ಯಾಕಂದರೆ ಅಲ್ಲಿ ಜಾಸ್ತಿ ಈಲ್ಡ್ ಸಿಗ್ತೈತಿ. ಹೌದಾ? ಕಪ್ಪು ಮಣ್ಣನ್ನು ಏನಂತ ಕರಿತೀವಿ? ಹತ್ತಿಯ ಮಣ್ಣು ಕೂಡ ಅಂತೇಳಿ ಕರಿತೀವಿ. ಯಾಕೆ? ಅದು ಹತ್ತಿ ಬೆಳೆಯಲು ಅತಿ ಸೂಕ್ತವಾಗಿರುವುದರಿಂದ. ನೆಕ್ಸ್ಟ್ ಹತ್ತಿ ಬೆಳೆಯುವುದರಲ್ಲಿ ಅಥವಾ ಉತ್ಪಾದಿಸುವುದರಲ್ಲಿ ಯಾವ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಐತಿ ಅಂದರೆ ಹಾವೇರಿ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಐತಿ. ಮತ್ತು ನಮ್ಮ ಕರ್ನಾಟಕದಲ್ಲಿ ಎಂಥ ಹತ್ತಿಯನ್ನು ಬೆಳಿತೀವಪ್ಪ ಅಂದರೆ ಮಧ್ಯಮ ಮತ್ತು ತುಂಡು ಎಳೆಯ ಹತ್ತಿಯನ್ನು ಬೆಳಿತೀವಿ. ಎಂಥ ಹತ್ತಿಯನ್ನು ಬೆಳಿತೀವಿ? ಮಧ್ಯಮ ಮತ್ತು ತುಂಡು ಎಳೆಯ ಹತ್ತಿ. ನೆಕ್ಸ್ಟ್ ತಂಬಾಕಿನ ಬಗ್ಗೆ ನೋಡ್ತಾ ಬರೋದಾದರೆ ತಂಬಾಕು ಎಂಬುದು ನಿಕೋಷಿಯನ್ ವರ್ಗಕ್ಕೆ ಸೇರಿದಂಥ ಇದು ಕೂಡ ಒಂದು ಸಸ್ಯವರ್ಗ. ಯಾವ ವರ್ಗಕ್ಕೆ ಸೇರಿದೆ? ನಿಕೋಷಿಯನ್ ವರ್ಗಕ್ಕೆ ಸೇರಿದಂಥ ಸಸ್ಯವರ್ಗವಾಗಿದೆ. ಈ ತಂಬಾಕನ್ನು ಯಾವುದರ ತಯಾರಿಕೆಯಲ್ಲಿ ಬಳಸ್ತೀವಪ್ಪ ಅಂದರೆ ಬೀಡಿ, ಸಿಗರೇಟ್, ಸಿಗಾರ್ ಮತ್ತು ನಶಾ ತಯಾರಿಕೆಯಲ್ಲಿ ಏನು ಮಾಡ್ತೀವಿ? ಈ ತಂಬಾಕನ್ನು ಬಳಸ್ತೀವಿ. ನಮ್ಮ ದೇಶಕ್ಕೆ ತಂಬಾಕನ್ನು ಯಾರು ಪರಿಚಯಿಸ್ತಾರಪ್ಪ ಅಂದರೆ ಪೋರ್ಚುಗೀಸರು ಪರಿಚಯಿಸ್ತಾರೆ. ಯಾರು ಪರಿಚಯಿಸ್ತಾರೆ? ಪೋರ್ಚುಗೀಸರು. ಎಷ್ಟನೇ ಶತಮಾನದಲ್ಲಿ ಅಂದರೆ 17ನೇ ಶತಮಾನದಲ್ಲಿ ತಂಬಾಕನ್ನು ನಮ್ಮ ದೇಶಕ್ಕೆ ಪರಿಚಯಿಸ್ತಾರೆ. ಈ ತಂಬಾಕು ಎಂಬುದು ಒಂದು ವಾಣಿಜ್ಯ ಬೆಳೆ. ಎಂಥ ಬೆಳೆ? ವಾಣಿಜ್ಯ ಬೆಳೆಯಾಗಿದೆ. ಈ ತಂಬಾಕನ್ನು ಯಾವ ಪ್ರದೇಶದಲ್ಲಿ ಮತ್ತು ಯಾವ ವಾತಾವರಣದಲ್ಲಿ ಬೆಳಿಬೇಕಪ್ಪ ಅಂದರೆ ಮರಳ ಮಿಶ್ರಿತ ಮಣ್ಣಾಗಿರಬೇಕು ಮತ್ತು ಸಾಧಾರಣ ಮಳೆ ಬೀಳಬೇಕು. ಆ ಪ್ರದೇಶದಲ್ಲಿ ಹೆಚ್ಚು ಉಷ್ಣಾಂಶ ಇರಬೇಕು. ಅಂತಾಗ ಮಾತ್ರ ಅಲ್ಲಿ ಈಲ್ಡ್ ಜಾಸ್ತಿ ಸಿಗುತ್ತೆ ನಮಗೆ. ಹೌದಾ? ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ಅಥವಾ ಕೇಂದ್ರ ಎಲ್ಲೈತಪ್ಪ ಅಂದರೆ ಆಂಧ್ರ ಪ್ರದೇಶದ ರಾಜಮಂಡ್ರಿ ಎಲ್ಲೈತಿ? ಆಂಧ್ರ ಪ್ರದೇಶದ ರಾಜಮಂಡ್ರಿ. ಏನದು? ತಂಬಾಕು ಸಂಶೋಧನಾ ಕೇಂದ್ರ. ಯಾವುದು? ಕೇಂದ್ರೀಯ ತಂಬಾಕು ಸಂಶೋಧನಾ ಕೇಂದ್ರ.
ನೆಕ್ಸ್ಟ್, ಭಾರತವು ಚೀನಾ ಮತ್ತು ಬ್ರೆಜಿಲ್ ನಂತರ ತಂಬಾಕಿನ ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿ ಐತಪ್ಪ ಅಂದರೆ 3ನೇ ಸ್ಥಾನದಲ್ಲಿ ಐತಿ. ನೋಡಿ, ತಂಬಾಕಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಚೀನಾ ಆದರೆ 2ನೇ ಸ್ಥಾನದಲ್ಲಿರೋದು ಬ್ರೆಜಿಲ್. ಹೌದಾ, ಭಾರತ 3ನೇ ಸ್ಥಾನದಲ್ಲಿ ಐತಿ. ಕರ್ನಾಟಕದಲ್ಲಿ ವರ್ಜಿನಿಯಾ ತಂಬಾಕನ್ನು ಬೆಳೆಯಲಾಗುತ್ತೆ. ಕರ್ನಾಟಕದಲ್ಲಿ ಹೆಚ್ಚಾಗಿ ಯಾವ ತಂಬಾಕನ್ನು ಬೆಳೆಯಲಾಗುತ್ತೆ ಅಂದರೆ ವರ್ಜಿನಿಯಾ ತಂಬಾಕನ್ನು ಬೆಳೆಯಲಾಗುತ್ತೆ. ಈ ತಂಬಾಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಬೇಡಿಕೆಯನ್ನು ಹೊಂದಿದೆ. ಯಾವ ತಂಬಾಕಿನ ವಿಧವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಬೇಡಿಕೆಯನ್ನು ಹೊಂದಿದೆ ಅಂದರೆ ವರ್ಜಿನಿಯಾ ತಂಬಾಕು ಹೆಚ್ಚು ಬೇಡಿಕೆಯನ್ನು ಹೊಂದಿದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವಂಥ ತಂಬಾಕಿನ ವಿಧ ಯಾವುದಪ್ಪ ಅಂದರೆ ವರ್ಜಿನಿಯಾ. ನೆಕ್ಸ್ಟ್, ತಂಬಾಕು ಉತ್ಪಾದನೆಯಲ್ಲಿ ಯಾವ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಐತಪ್ಪ ಅಂದ್ರೆ ಮೈಸೂರು ಜಿಲ್ಲೆ ಮೊದಲ ಸ್ಥಾನದಲ್ಲಿ. ಯಾವ ಜಿಲ್ಲೆ? ಮೈಸೂರು. ನೆಕ್ಸ್ಟ್, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯು ಬೀಡಿ ತಯಾರಿಕಾ ತಂಬಾಕು ಮಾರುಕಟ್ಟೆಗೆ ಪ್ರಸಿದ್ಧಿಯಾಗೈತಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಏನಂತ ಆನ್ಸರ್ ಮಾಡಬೇಕು? ಬೀಡಿ ತಯಾರಿಕಾ ತಂಬಾಕು ಮಾರುಕಟ್ಟೆಗೆ ಇದು ಪ್ರಸಿದ್ಧವಾಗಿದೆ ಅಂತೇಳಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಕಾಫಿ ಬಗ್ಗೆ ನೋಡ್ತಾ ಬರೋದಾದರೆ ಇದು ಪ್ರಸಿದ್ಧ ಪಾನೀಯ ಬೆಳೆಯಾಗಿದೆ. ಕಾಫಿ ಒಂದು ಎಂಥ ಬೆಳೆ? ಪಾನೀಯ ಬೆಳೆ. ಇದನ್ನು ಯಾವಾಗ ಪರಿಚಯಿಸಲಾಯಿತು ಮತ್ತು ಯಾರು ಪರಿಚಯಿಸಿದ್ರಪ್ಪ ಅಂದರೆ 1670ರ ವೇಳೆಗೆ ಬಾಬಾ ಬುಡನ್ ಎಂಬ ಸಂತ ಏನು ಮಾಡ್ತಾನೆ, ಚಿಕ್ಕಮಗಳೂರಿನ ಬೆಟ್ಟಗಳ ಸಾಲಿನಲ್ಲಿ ಏನು ಮಾಡ್ತಾನೆ, ಕಾಫಿ ಸಸ್ಯಗಳನ್ನು ಬೆಳಿತಾನೆ. ಯಾರು ಬೆಳೆದ್ರು? ಬಾಬಾ ಬುಡನ್ ಎಂಬ ಸಂತ. ಎಲ್ಲಿ? ಚಿಕ್ಕಮಗಳೂರಿನ ಬೆಟ್ಟಗಳ ಸಾಲಿನಲ್ಲಿ. ಎಷ್ಟರಲ್ಲಿ? 1670ರಲ್ಲಿ. ಆ ಬೆಟ್ಟಗಳ ಸಾಲಿನಲ್ಲಿ ಏನು ಕಾಫಿ ಸಸ್ಯಗಳನ್ನು ಬೆಳೆದ್ನಲ್ಲ ಬಾಬಾ ಬುಡನ್ ಎಂಬ ಸಂತ, ಆದ್ದರಿಂದ ಆ ಬೆಟ್ಟಗಳನ್ನು ಏನಂತ ಕರೆಯಲಾಯಿತು? ಬಾಬಾ ಬುಡನ್ ಬೆಟ್ಟಗಳು ಅಂತ ಕರೆಯಲಾಗುತ್ತೆ. ನೋಡಿ, ಬಾಬಾ ಬುಡನ್ ಬೆಟ್ಟಗಳು ಎಲ್ಲಿದಾವೆ ಅಂದರೆ ಚಿಕ್ಕಮಗಳೂರಿನಲ್ಲಿದಾವೆ. ಅವು ಯಾವುದಕ್ಕೆ ಫೇಮಸ್ಸು? ಕಾಫಿಗೆ ಫೇಮಸ್ ಆದಂಥ ಬೆಟ್ಟಗಳು. ಹೌದಾ? ಕರ್ನಾಟಕದ ಅತಿ ಎತ್ತರವಾದ ಬೆಟ್ಟ ಯಾವುದು? ಮುಳ್ಳಯ್ಯನಗಿರಿ ಬೆಟ್ಟ. ಯಾವುದು? ಮುಳ್ಳಯ್ಯನಗಿರಿ. ಎರಡನೇ ಅತಿ ಎತ್ತರವಾದ ಬೆಟ್ಟ ಬಾಬಾ ಬುಡನ್ಗಿರಿ. ಮುಳ್ಳಯ್ಯನಗಿರಿ ಎಷ್ಟು ಎತ್ತರ ಐತಿ? 1913 ಮೀಟ್ರ್ ಎತ್ತರ ಐತಿ. ಕೆಲವೊಂದಿಷ್ಟು ಬುಕ್ನಲ್ಲಿ ಏನಂತ ಕೊಟ್ಟಿದ್ದಾರೆ? 1930 ಮೀಟ್ರ್ ಅಂತ ಕೂಡ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್, ಬಾಬಾ ಬುಡನ್ ಬೆಟ್ಟ ಎತ್ತರ ಎಷ್ಟು? 1798 ಮೀಟರ್ ಎತ್ತರವೈತಿ. ಯಾವುದು? ಬಾಬಾ ಬುಡನ್ ಬೆಟ್ಟ. ನೆಕ್ಸ್ಟ್, ಕಾಫಿಯಲ್ಲಿ ಇರುವಂಥ ಉತ್ತೇಜಕ ವಸ್ತು ಯಾವುದಪ್ಪ ಅಂದರೆ ಕೆಫಿನ್. ಕಾಫಿಯಲ್ಲಿ ಏನು ಕಂಡು ಬರ್ತೈತಿ? ಕೆಫಿನ್ ಎಂಬ ಉತ್ತೇಜಕ ವಸ್ತು ಕಂಡು ಬರ್ತೈತಿ. ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡ್ತೈತಿ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂಥ ಅಥವಾ ಉತ್ಪಾದಿಸುವಂಥ ರಾಜ್ಯ ಯಾವುದಂತ ಕೇಳಿದರೆ ನೀವು ಏನಂತ ಆನ್ಸರ್ ಮಾಡಬೇಕು? ಕರ್ನಾಟಕ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಕರ್ನಾಟಕದಲ್ಲಿ ಯಾವ ರೀತಿಯ ಅಥವಾ ಯಾವ ವಿಧದ ಕಾಫಿಯನ್ನು ಬೆಳೆಯಲಾಗುತ್ತೆ ಅಂದರೆ ಅರೇಬಿಕಾ ಮತ್ತು ರೋಬೋಸ್ಟಾ ಎಂಬ 2 ಪ್ರಭೇದದ ಕಾಫಿಯನ್ನು ಕರ್ನಾಟಕದಲ್ಲಿ ಬೆಳೆಯಲಾಗುತ್ತೆ. ಅತ್ಯಂತ ಶ್ರೇಷ್ಠ ದರ್ಜೆಯ ಕಾಫಿ ಯಾವುದಪ್ಪ ಅಂದರೆ ಅರೇಬಿಕಾ ಕಾಫಿ. ಯಾವ ಕಾಫಿ? ಅರೇಬಿಕಾ ಕಾಫಿ ಅತ್ಯಂತ ಶ್ರೇಷ್ಠ ದರ್ಜೆಯ ಕಾಫಿಯಾಗಿದೆ. ದೇಶದ ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂತ ನೋಡ್ತಾ ಬರೋದಾದರೆ 71% ಪಾಲನ್ನು ಹೊಂದೈತಿ. ಎಷ್ಟು? 71% ಪಾಲು. ನೋಡಿ, ಕರ್ನಾಟಕದ ಪಾಲೇ 71% ಆದರೆ ಉಳಿದ ರಾಜ್ಯಗಳ ಪಾಲು ಎಷ್ಟು? ಕೇವಲ 29%. ಕರ್ನಾಟಕದ ಪಾಲು 71% ಕಾಫಿ ಉತ್ಪಾದನೆಯಲ್ಲಿ. ಇದನ್ನ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಏನಾಯ್ತಪ್ಪ ಅಂದರೆ ಕರ್ನಾಟಕದ ಭೂ ಬಳಕೆ ಮತ್ತು ವ್ಯವಸಾಯದ ಬಗ್ಗೆ ಕ್ಲಾಸ್ ಆಗಿತ್ತು. ಇವಾಗ ಕೊನೆಯಲ್ಲಿ ಏನು ಮಾಡೋಣ? ಗ್ಲ್ಯಾನ್ಸ್ ಮಾಡೋಣ. ನೀವು ಈ ಪಾಠವನ್ನು ಏನೇನು ತಿಳ್ಕೊಂಡ್ರೆ ಅನ್ನೋದ್ರ ಬಗ್ಗೆ ಮತ್ತು ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಹಾಕಿದ್ದೀನಿ. ಅದಕ್ಕೆ ಉತ್ತರವನ್ನು ಮಾಡಿ. ಮೊದಲೇದೇನಪ್ಪ ಅಂದರೆ ಸಕ್ಕರೆಯ ನಗರ ಎಂದು ಯಾವ ನಗರವನ್ನು ಕರೀತಾರೆ? ನೋಡಿ, ಆಗಲೇ ಹೇಳಿದ್ದೀನಿ ನಾನು, ಸಕ್ಕರೆಯ ನಗರ ಅಂತ ಯಾವ ನಗರವನ್ನು ಕರೀತಾರೆ ಅಂತೇಳಿ. ಮತ್ತು ಸಕ್ಕರೆಯ ಜಿಲ್ಲೆ ಅಂತೂ ಕೂಡ ಒಂದು ಜಿಲ್ಲೆಯನ್ನು ಕರೀತಾರೆ. ಸಕ್ಕರೆಯ ಜಿಲ್ಲೆ. ಸಕ್ಕರೆಯ ನಗರ ಅಂತ ಯಾವುದು ಕರೀತಾರೆ? ಮಂಡ್ಯ ನಗರವನ್ನು ಕರೀತಾರೆ. ಸಕ್ಕರೆಯ ಜಿಲ್ಲೆ ಅಂತ ಬೆಳಗಾವಿಯನ್ನು ಕರೀತಾರೆ. ಸಕ್ಕರೆಯ ಜಿಲ್ಲೆ ಬೆಳಗಾವಿ, ಸಕ್ಕರೆಯ ನಗರ ಮಂಡ್ಯ. ನೆಕ್ಸ್ಟ್, ಹತ್ತಿ ಬೆಳೆಯಲು ಅತಿ ಸೂಕ್ತವಾದ ಮಣ್ಣು. ಹತ್ತಿ ಬೆಳೆಯಲು ಅತಿ ಸೂಕ್ತವಾದ ಮಣ್ಣು ಕಪ್ಪು ಮಣ್ಣು. ಈ ಕಪ್ಪು ಮಣ್ಣಿಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಹತ್ತಿಯ ಮಣ್ಣು ಅಂತ ಕೂಡ ಕರೀತಾರೆ. ಹತ್ತಿಯ ಮಣ್ಣು ಅಥವಾ ರೇಗೂರ್ ಮಣ್ಣು. ಯಾವ ಮಣ್ಣನ್ನು ಕರೀತಾರೆ? ಕಪ್ಪು ಮಣ್ಣು. ನೆಕ್ಸ್ಟ್,
ಕಾಫಿಯನ್ನು ಮೊದಲು ಯಾವ ಜಿಲ್ಲೆಯಲ್ಲಿ ಬೆಳೆಯಲಾಯಿತು? ಇವಾಗ ತಾನೇ ಸ್ಲೈಡ್ನಲ್ಲಿ ಹೇಳಿದೆ ನಾನು, ಕಾಫಿಯನ್ನು ಮೊದಲಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವಾಗ ಬೆಳೆಯಲಾಯಿತು? 1670ರಲ್ಲಿ. ಯಾವ ಸಂತ? ಬಾಬಾ ಬುಡನೆಂಬ ಸಂತ. ಯಾವ ಸಂತ? ಬಾಬಾ ಬುಡನೆಂಬ ಸಂತ. ಯಾವ ಬೆಟ್ಟಗಳಲ್ಲಿ? ಬಾಬಾ ಬುಡನ್ ಬೆಟ್ಟಗಳಲ್ಲಿ. ನೆಕ್ಸ್ಟ್, ತೊಗರಿಯ ಕಣಜ ಎಂದು ಕರೆಯಲ್ಪಡುವ ಜಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಕಲಬುರಗಿ. ಕಲಬುರಗಿ ಜಿಲ್ಲೆಯನ್ನು ಏನಂತ ಕರಿತೀವಿ? ತೊಗರಿಯ ಕಣಜ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಕರ್ನಾಟಕವು ಎಷ್ಟು ಕೃಷಿ ವಲಯಗಳನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ 10. ಕರ್ನಾಟಕವು 10 ಕೃಷಿ ವಲಯಗಳನ್ನು ಒಳಗೊಂಡಿದೆ. ಭಾರತವು 15 ಭಾರತ ಒಳಗೊಂಡೈತಿ. ಕರ್ನಾಟಕ 10 ಕೃಷಿ ವಲಯಗಳನ್ನು ಒಳಗೊಂಡಿದೆ. ನೆಕ್ಸ್ಟ್, ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಿ. ಏನಪ್ಪ ಅಂದರೆ, ಭತ್ತದ ವೈಜ್ಞಾನಿಕ ಹೆಸರೇನು? ಈ ಕ್ವಶನ್ಗೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಕರ್ನಾಟಕದ ಭೂಗೋಳಶಾಸ್ತ್ರದ ಬಗ್ಗೆ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದು PDO, ವಿಲೇಜ್ ಅಕೌಂಟೆಂಟ್ ಮತ್ತು ಗ್ರೂಪ್ C ಹುದ್ದೆಗಳಿಗೆ ಮತ್ತು KS ಹುದ್ದೆಗಳಿಗೆ ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಲ್ಲ ಅವರುಗಳಿಗಾಗಿ ನಾನು ಈ ರೀತಿಯಾದಂಥ ಕ್ಲಾಸನ್ನು ಮಾಡ್ತಾಯಿದ್ದೀನಿ. KS, ವಿಲೇಜ್ ಅಕೌಂಟೆಂಟ್ ಮತ್ತು PDO, ಗ್ರೂಪ್ C, SDA, FDA ಈ ಎಲ್ಲ ಹುದ್ದೆಗಳಿಗೂ ಕೂಡ ಇದು ಉಪಯುಕ್ತವಾದಂಥ ಮಾಹಿತಿ ಆಗೈತಿ. ಅದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನ PSI ಎಕ್ಸಾಮು ಕೂಡ ಉಪಯುಕ್ತವಾಗೈತಿ. ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಧನ್ಯವಾದಗಳು.